never bargained for democracy for this day. President being called upon to decide in a time-bound manner, and if not, becomes law. So we have judges who will legislate, who will perform executive functions, who will act as super parliament, and absolutely have no accountability because law of the land does not apply to them. ಧನಕರ್ ಮಾತು ಪ್ರೇರಣೆಯಾದರೆ ಹೇಗೆ? ರಾಜ್ಯಪಾಲರು ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಳುಹಿಸುವ ಮಸೂದೆಗಳ ವಿಚಾರವಾಗಿ ರಾಷ್ಟ್ರಪತಿಯವರು ಕಾಲಮಿತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಈಚೆಗೆ ನೀಡಿರುವ ತೀರ್ಪು ಧನಕರ್ ಅವರ ಈಗಿನ ಮಾತುಗಳಿಗೆ ಕಾರಣವಾಗಿದೆ. ಧನಕರ್ ಅವರ ಪ್ರಕಾರ ನ್ಯಾಯಾಂಗವು ರಾಷ್ಟ್ರಪತಿಯವರಿಗೆ ನಿರ್ದೇಶನ ನೀಡುವಂತಿಲ್ಲ, ಸಂಸತ್ತಿಗೂ ಮಿಗಿಲಾಗಿ ವರ್ತಿಸುವಂತೆ ಇಲ್ಲ, ನ್ಯಾಯಾಂಗಕ್ಕೆ ಉತ್ತರದಾಯಿತ್ವ ಇಲ್ಲ, ಏಕೆಂದರೆ ದೇಶದ ಕಾನೂನು ಅದಕ್ಕೆ ಅನ್ವಯವಾಗುತ್ತಿಲ್ಲ ಎಂದು ಕೂಡ ಅವರು ಆರೋಪಿಸಿದ್ದಾರೆ. ಇವೆಲ್ಲ ಬಹಳ ಕಟುವಾದ ಮಾತುಗಳು. ದೇಶದ ವ್ಯವಸ್ಥೆಯಲ್ಲಿ ಬಹಳ ಉನ್ನತವಾದ ಸ್ಥಾನವನ್ನು ಹೊಂದಿರುವ ವ್ಯಕ್ತಿ ಈ ಮಾತು ಆಡಿರುವ ಕಾರಣಕ್ಕೆ ಈ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಧನಕರ್ ಅವರು ನ್ಯಾಯಾಂಗವನ್ನು ಉದ್ದೇಶಿಸಿ ಆಡಿರುವ ಮಾತುಗಳಲ್ಲಿ ಬಹಳ ಆಘಾತಕಾರಿಯಾಗಿರುವಂಥದ್ದು ಸಂವಿಧಾನದ 142ನೇ ವಿಧಿಯ ಕುರಿತಾಗಿ ಆಡಿದ ಮಾತು. ಈ ವಿಧಿಯ ಅಡಿಯಲ್ಲಿ ತನಗೆ ಇರುವ ಅಧಿಕಾರವನ್ನು ಬಳಸಿರುವ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಸೂದೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ವಿಚಾರವಾಗಿ ಕಾಲಮಿತಿ ನಿಗದಿ ಮಾಡಿದೆ. ಈ ವಿಧಿಯು ಪ್ರಜಾತಾಂತ್ರಿಕ ಶಕ್ತಿಗಳ ವಿರುದ್ಧದ ಅಣ್ವಸ್ತ್ರ ಕ್ಷಿಪಣಿ ಎಂದು ಅವರು ವ್ಯಾಖ್ಯಾನಿಸಿದ್ದಾರೆ. ಧನಕರ್ ಅವರು ಸಂವಿಧಾನಕ್ಕೆ ಬದ್ಧವಾಗಿ ಇರುವುದಾಗಿ ಪ್ರಮಾಣ ಮಾಡಿ ಉಪರಾಷ್ಟ್ರಪತಿ ಹುದ್ದೆಗೆ ಬಂದಿದ್ದಾರೆ. ಆದರೆ ಸಂವಿಧಾನದ ಭಾಗವೇ ಆಗಿರುವ 142ನೇ ವಿಧಿಯನ್ನು ಈ ಪರಿಯಲ್ಲಿ ಅತ್ಯಂತ ಕಟುವಾದ ಪದಗಳನ್ನು ಬಳಸಿ ಟೀಕಿಸಿರುವುದು ಅವರು ಸ್ವೀಕರಿಸಿದ ಪ್ರತಿಜ್ಞೆಯ ಉಲ್ಲಂಘನೆಯಂತೆ ಇದೆ. ಕಾನೂನಿನ ಮಹತ್ವದ ಪ್ರಶ್ನೆಗಳನ್ನು ಇತ್ಯರ್ಥಪಡಿಸುವ ಸುಪ್ರೀಂ ಕೋರ್ಟ್ನ ಪೀಠದಲ್ಲಿ ಯಾರಿರಬೇಕು ಎಂಬುದನ್ನು ಹೇಳುವ 145(3)ನೇ ವಿಧಿಗೆ ತಿದ್ದುಪಡಿ ಆಗಬೇಕು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆಯೂ ಅವರು ಸಂಸತ್ತು ರೂಪಿಸಿದ ಕಾನೂನನ್ನು ಅಸಿಂಧುಗೊಳಿಸುವ ನ್ಯಾಯಾಂಗದ ಅಧಿಕಾರವನ್ನು ಪ್ರಶ್ನಿಸಿದ್ದರು. ಸಂವಿಧಾನದ ಮೂಲ ಸ್ವರೂಪದ ತಾತ್ವಿಕತೆಯ ಬಗ್ಗೆಯೂ ಅವರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದರು. ಧನಕರ್ ಅವರು ತಾವು ಹೊಂದಿರುವ ಸ್ಥಾನಕ್ಕೆ ಇರುವ ಅಧಿಕಾರ ವ್ಯಾಪ್ತಿಯನ್ನು ಗಡಿ ಮೀರಿ ವರ್ತಿಸಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಧನಕರ್ ಅವರ ವಾರ್ಗತ ಇತರರಿಗೆ ಪ್ರೇರಣೆಯಾಗಿ ಇದು ಮುಂದುವರಿದು ದೇಶದ ನ್ಯಾಯಾಂಗದ ಮೇಲಿನ ಸಂಘಟಿತ ರಾಜಕೀಯ ದಾಳಿ ಸ್ವರೂಪವಾಗಬಹುದು.